ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಅದನ್ನ ಲಂಚ್ ಬಾಕ್ಸ್ಗೆ ಲೆಮನ್ ರೈಸ್ ವಿತ್ ಪನ್ನೀರ್ ಫ್ರೈ ಮಾಡಿದ್ದೆ. ಸೊ ಅವಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಈಗಂತೂ ನಾವು ನಾನ್ ವೆಜ್ ಕೂಡ ತಿನ್ನಲ್ವಲ್ಲ, ಸೊ ಪ್ರೋಟೀನ್ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಪನ್ನೀರೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಶ್ರಾವಣ ಮುಗಿಯೋ ತನಕ. ಅದಾದಮೇಲೆ ಫಸ್ಟು ಸ್ನ್ಯಾಕ್ಸ್ಗೆ ನಾನು ಫ್ಲಿಪ್ಕಾರ್ಟಿಂದ ಡ್ರ್ಯಾಗನ್ ಫ್ರೂಟ್ನ ತರಿಸಿದ್ದೆ. ಬಿಕಾಸ್ ರಾತ್ರಿಯೇ ಕೇಳಿದ್ದೆ ಏನು ಫ್ರೂಟ್ ಆರ್ಡ್ರ್ ಮಾಡಲಿ ಅಂತ. ಡ್ರ್ಯಾಗನ್ ಫ್ರೂಟ್ ಮಾಡಿ, ಅದು ರೆಡ್ ಕಲರೇ ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡಿರೋಂಥದ್ದು. ಅದು ಹಾಕಿದೆ, ಅದು ತಿನ್ನೋದೇ ಹೆಚ್ಚು ಅವಳು, ಇನ್ನು ಅರ್ಧ ನನಗಿಟ್ಕೊಂಡೆ. ಸೊ ಈಗ ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಸೊ ಈಗ ಆ ದಿನ ಸ್ಕೂಲ್ ಬಿಡೋಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ. ನೀರು ಎತ್ಕೊಂಬರ್ಬೇಕು, ಹಾಗೆ ತರಕಾರಿ ಸೊಪ್ಪು ತೊಗೊಬರ್ಬೇಕು ಬಸ್ಸಾರಿಗೆ. ಸೊ ಹಸ್ಬೆಂಡ್ ನೀವೇ ಹೋಗಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದಿಲ್ಲ ಯಾವ ಸೊಪ್ಪು ತೊಗೋಬೇಕು ಅಂತ. ನೀನು ಬಾ ಅಂತ ಹೇಳ್ಬಿಟ್ಟು ಹಿಂದೆ ಬಾಲ ಥರ ಹೋದ್ರೇ ಸೊ ಅವರೆಲ್ಲ ತೊಗೊಳೋದು. ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ. ಸೊ ಅದೇ ನೆನ್ನೆ ರಜೆ ಇತ್ತು. ಇವತ್ತು ಸ್ಕೂಲ್ಗೆ ಹೋಗಿ ಬೇಜಾರಲ್ಲ ಮಗನೇ ಅಂತ ಕೇಳ್ತಿದ್ದೆ. ಏನು ಬೇಜಾರಿಲ್ಲ ಅಂತ ಹೇಳ್ತಿದ್ಲು. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಯಾವತ್ತೂ ಹಠ ಮಾಡಲ್ಲ ಗೈಸ್, ಅದೊಂದು ಖುಷಿ. ಸೊ ಈ ರೋಡುಗಳಂತೂ ತುಂಬ ವರ್ಸ್ಟ್ ಆಗಿದೆ. 2 ವರ್ಷ ಆಯಿತು ಅಗ್ದು, ಇನ್ನೂ ಸರಿ ಮಾಡಿಲ್ಲ. ಯಾವಾಗ ಸರಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಾಯ್ ಬಾಯ್ ಚಿನ್ನು, ಬಾಯ್ ಚಿನ್ನು. ಹಾಂ, ಬೇಗ ಬ್ಯಾಗ್ ಇಟ್ಬಿಟ್ಟು ಓಡೋಗ. ಪ್ರೇಯರ್ ಇತ್ತಾರೆ ಒಳಗಡೆ ಇಟ್ಬಿಟ್ಟು ಬಂದ್ಲಾ. ಗುರುವಾರ ಮಂಗಳವಾರ ಪ್ರೇಯರ್ ಇರುತ್ತೆ. ನಾವು ಹೋಗ್ತಾ ಇರ್ತಾರೆ. 8:30 ಗಂಟೆ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ 2 ವೀಲರ್ಸ್ ಎಲ್ಲ ಹುಡುಗಿರೇ ಓಡಿಸೋದು ಇತ್ತೀಚೆಗಂತೂ. ಆವಾಗ ನಾನು ಕಲ್ತಾಗ ಇಲ್ಲೋ ಒಬ್ಬೊಬ್ರು ಪ್ರಕಾಶ ಓಡಿಸ್ತಾ ಇದ್ದಿದ್ದ. ಇವಾಗ ಪ್ರತಿಯೊಬ್ಬರು 2 ವೀಲರ್ ಕಲ್ತ್ಬಿಟ್ಟಿದ್ದಾರಾ. ನೋಡು ನೋಡು, ಜೀವನ ನಮ್ಮ ಜಾತ್ರೆಯಲ್ಲಿ ಆ ಆಟೋ ಇಂದ ನೋಡಿ ಚೆನ್ನಾಗಿ ಎಷ್ಟು ಟ್ರಾಫಿಕ್ ಇದೆ ನೋಡಿ ಗೈಸ್. ಕ್ಯಾನ್ ಕಾಣಿಸ್ತಾ ಇರ್ಬೋದು. ನೀರು ತೊಗೊಬರ್ಬೇಕು ಮತ್ತು ಸೊಪ್ಪು ತೊಗೊಬರ್ಬೇಕು ಬಸ್ಸಾರಿಗೆ. ಹಸ್ಬೆಂಡ್ ಗೊತ್ತಾಗಲ್ಲ ಯಾವ್ಯಾವ ಸೊಪ್ಪು ತೊಗೋಬೇಕಂತ, ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ಸೊ ನಾವು ಹೋಗ್ಬೇಕಾದ್ರೆ ಆಟೋ ಹಿಂದೆ ಒಂದು ಲೈನ್ ಬರೆದಿತ್ತು. ಎಷ್ಟು ಚೆನ್ನಾಗಿತ್ತು ಅರ್ಥಪೂರ್ಣವಾಗಿ ಅಂದರೆ, ಜೀವನವೆಂಬ ಜಾತ್ರೆಯಲ್ಲಿ ಸೊ ಸತ್ಯಕ್ಕೆ ಹೇಳುವವನೇ ಏಕಾಂಗಿ ಅಂತ ಹೇಳ್ಬಿಟ್ಟು ಬರೆದಿದ್ರು. ನನ್ನ ಹಸ್ಬೆಂಡ್ಗೆ ಅದನ್ನು ಫಾಲೋ ಮಾಡಿ ಏನು ಬರೆದಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ಕೊಂಡು ಲಾಸ್ಟಿಗೆ ನೋಡಿದೆ ಗೈಸ್. ಸೊ ಇವಾಗ ಮನೆಗೆ ಬಂದು ನಾನು ಹಸ್ಬೆಂಡ್ ಇಬ್ಬರು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ಕೊತಾ ಇದ್ದೀವಿ. ಸೊ ಅದೇ ಹೇಳ್ತಾಯಿದ್ರು ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಏನೋ ಯಾವತ್ತೂ ಒಂದು ದಿವಸ ಜಾಸ್ತಿ ಆಗಿದ್ರೆ ಅದನ್ನೇ ಜಾಸ್ತಿ ಎತ್ತಿ ತೋರಿಸ್ತೀರಾ. ಸೊ ಟೇಸ್ಟ್ ಅಂತೂ ಚೆನ್ನಾಗಿದೆ ತಾನೇ, ಏನು ಎಣ್ಣೆ ಜಾಸ್ತಿ ಆಗಿದೆ ಅಂತ ಏನು ವಾಮಿಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ರೇಗಿಸ್ಕೊಂಡು ಹಾಗೆ ಮಾತಾಡಿಕೊಂಡು ತಿಂಡಿ ತಿನ್ಕೊತಾ ಇದ್ವಿ. ಸೊ ಇನ್ನು ತಿಂಡಿ ತಿಂದಿದ್ದಾದಮೇಲೆ ಸೊಪ್ಪು ಬಿಡಿಸ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ, ಮತ್ತು ಮನೆಯೆಲ್ಲ ಒರೆಸಿದ್ರೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಮಾಡಿರೋ ಕೆಲಸ ಸೊಪ್ಪು ಬಿಡಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಒಬ್ಬರೇ ಇದ್ದರೆ ತುಂಬ ಕಷ್ಟ ಗೈಸ್. ಮನೇಲಿ ಯಾರಾದರೂ ಒಬ್ಬರಿದ್ದರೆ ಅಟ್ಲೀಸ್ಟ್ ಸೊಪ್ಪು ಬಿಡಿಸ್ಕೊಡಿ, ಅಥವಾ ಅವರೆಕಾಯಿ ತೊಗೊಂಡಾಗಂತೂ ತುಂಬಾ ಹಿಂಸೆ ನನಗೆ. ಒಬ್ಬಳೇ ಬಿಡಿಸ್ಬೇಕು, ಒಬ್ಬಳೇ ಇದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಇದಕ್ಕಿನ ಬೇಳೆ ಸಾಂಬಾರೇ ಮಾಡೋದಿಲ್ಲ. ಸೊ ಅವ್ರ ಕೈಲಿ ಕೊಟ್ಬಿಟ್ರೆ ಬಿಡಿಸ್ಬಿಟ್ಟು ಎತ್ತಿಕ್ತಾರೆ, ನಾವು ಬೇರೆ ಕೆಲಸ ಮಾಡ್ಕೋಬೋದು. ನೋಡಿ ಇದು ಕೆಲಸ ಮಾಡಬೇಕು, ಮತ್ತು ಪಾತ್ರೆ ತೊಳಿಬೇಕು. ಇವತ್ತು ಕೆಲಸ ಜಾಸ್ತಿ, ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕು. ಹಾಗಾಗಿ ಬೇಗ ಬಿಡಿಸಿ ಎತ್ತಿಟ್ಕೊಂಡೆ. ಇನ್ನು ಮನೇಲಿ ತುಂಬ ಬಾಳೆಹಣ್ಣಿತ್ತು, ಮೊನ್ನೆ ಒಂದು ಸ್ವಲ್ಪ ಕೊಟ್ಟಿದ್ದೆ. ಸೊ ಇವತ್ತು ಒಂದು ಸ್ವಲ್ಪ ಕೊಡೋಣ, ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಭಯ ಬಾಳೆಹಣ್ಣು ತಿನ್ಸೋದಕ್ಕೆ. ಅದಕ್ಕೆ ನಮ್ಮ ಓನರ್ ಆಂಟಿ ಹತ್ರ ಕೊಟ್ಟೆ. ಸೊ ಅವರೇ ತಿನ್ಸಿದ್ರು. ಇನ್ನು ಅವರು ಹಳೆ ಬಟ್ಟೆ ಎಲ್ಲ ಇತ್ತಲ್ವ, ಅದನ್ನು ಅವ್ರಿಗೆ ಕೊಡೋಕ್ಕಂತ ಕೆಳಗಡೆ ಬಂದಿದ್ದರು. ಸೊ ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಈಗೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಸೊ ಅದ್ರ ಪಾಡಕ್ಕೆ ಅದು ಆಗ್ತಾ ಇರುತ್ತೆ, ಅಷ್ಟರಲ್ಲಿ ನನ್ನ ಪಾತ್ರೆ ತೊಳ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಹಸ್ಬೆಂಡು ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಿಷ್ಟು ಬೇಯಿಸಿ ಹಾಕೋದು, ಒಂದು ಸ್ವಲ್ಪ ಪಾತ್ರೆ ತೊಳೆಯೋದು ಅಷ್ಟೇ ಕೆಲಸ, ಇನ್ನೇನು ಮಾಡ್ತಿರ್ತೀಯ ಅಂತ ಹೇಳ್ತಾರೆ. ಆಚೆ ಹೋಗಿ ದುಡ್ಕೊಂಡು ಮನೆಗೆ ಬರ್ಬೋದು, ಬಟ್ ಮನೇಲಿ ಕೆಲಸ ಇದೆಯಲ್ಲ ಗೈಸ್, ಇಡೀ ದಿನ ರೆಸ್ಟ್ ಮಾಡಿದೆ ಸೊ ಮಾಡ್ತಾಯಿದ್ರೂ ಕೆಲಸ ಮಾತ್ರ ಕಡಿಮೆ ಆಗೋದಿಲ್ಲ. ಅದೊಂದು ಕೆಲಸ ಇದೊಂದು ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ, ಅಷ್ಟು ಕೆಲಸ ಇರುತ್ತೆ ಮನೇಲಿ.
ಸೊ ಗಂಡಸ್ರಿಗೆ ಏನು ಗೊತ್ತು, ಉದ್ದಕ್ಕೂ ಹೋಗ್ತಾರೆ ಬರ್ತಾರೆ ಅಷ್ಟೇ. ಏನಾದರೂ ಸ್ವಲ್ಪ ಬರೋಷ್ಟರಲ್ಲಿ ಮನೆ ಗಲೀಜಾಗಿತ್ತು ಅಂತ ಹೇಳಿದ್ರೆ ಮುಖ ಇಷ್ಟು ದಪ್ಪ ಮಾಡ್ಕೊಂಬಿಡ್ತಾರೆ. ಎಷ್ಟು ಕೆಲಸ ಮಾಡಿದ್ರೂ ಲೇಡೀಸ್ಗೆ ನಿಜವಾಗ್ಲೂ ರೆಸ್ಟ್ ಅನ್ನೋದೇ ಇಲ್ಲ. 365 ದಿನ ದುಡಿಯೋದಂದರೆ ಹೆಂಗಸ್ರೆ ಅಂತ ಅನಿಸುತ್ತೆ. ಸೊ ಒಬ್ಬೊಬ್ರು ಅಂದ್ಕೊತಾರೆ ಮನೇಲಿ ಏನು ಕೆಲಸ ಮಾಡಲ್ಲ ಇವಳು, ಬರೀ ರೀಲ್ಸ್ ಮಾಡಿಕೊಂಡು ಬರೀ ಸುತ್ತಾಡೋದು ಅಂತ ಹೇಳ್ಬಿಟ್ಟು. ಮನೇಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಬಂದು ಮಾಡಿಕೊಡ್ತಾರೆ, ನಾವೇ ಮಾಡಬೇಕು, ಎಲ್ಲನೂ ಮಾಡಬೇಕು. ಬರೀ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಯಾರೂ ಮಾಡೋದ. ನನ್ನ ಕೆಲಸ ನಾನೇ ಮಾಡಿಕೊಂಡು ಅದಾದಮೇಲೆ ಫ್ರೀ ಆದಮೇಲೆ ರೀಲ್ಸ್ ಮಾಡೋ ಅಂಥದ್ದು. ಸೊ ಮಾತಾಡೋರಿಗೇನು 1000 ಮಾತಾಡ್ತಾರೆ, ಇಲ್ಲಿ ಕೆಲಸ ಮಾಡೋರಿಗೆ ತಾನೇ ಗೊತ್ತಿರುತ್ತೆ ಏನು ನಿಜ ಅಂತ ಹೇಳ್ಬಿಟ್ಟು. ಇನ್ನು ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಪೀಕೋ ಆ್ಯಪಿಂದ ಒಂದು ಫ್ರಾಕ್ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಆದ್ಯನಿಗೆ ಸೊ ಆರ್ಡ್ರ್ ಮಾಡಿದ್ದೆ. ನಾನು ಆರ್ಡ್ರ್ ಮಾಡಿ 60 ಮಿನಿಟ್ಸ್ಗೆ ಅಂದರೆ 1 ಅವರ್ಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ 38 ಮಿನಿಟ್ಸ್ಗೆಲ್ಲ ಬಂದ್ಬಿಡ್ತು. ಸೊ ತುಂಬಾ ಖುಷಿ ಆಯಿತು. ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತೋರಿಸ್ತೀನಿ ನಿಮಗೂ ಕೂಡ. ಸೊ ನೋಡಿ ಇದೇ ಡ್ರೆಸ್ಸು, ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದ್ಯನ ಥರ ರೆಡ್ ಡ್ರೆಸ್ ಒಂದೂ ಇರಲಿಲ್ಲ. ಸೊ ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿತ್ತು, ಪರ್ಫೆಕ್ಟ್ ಸೈಜ್ ಅಂತಲೇ ಹೇಳ್ಬೋದು. ಸೊ ನಾನು ಅದೇ ಟ್ರಯಲ್ ಮಾಡೋಣ ಡ್ರೆಸ್ಸು ಲೂಸಾ ಟೈಟಾ ಅಂತ ಚೆಕ್ ಮಾಡೋಣ ಅಂತ ಹಾಕಿದ್ದೆ. ಸಖತ್ತಾಗಿ ಕಾಣಿಸ್ತಾ ಇದ್ಲು, ಒಳ್ಳೆ ದಂತದ ಗೊಂಬೆ ಥರ. ಸೊ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ಇದ್ರದ್ದು ಲಿಂಕ್ ಬೇಕಂದರೆ ಡ್ರೆಸ್ದು ಕಮೆಂಟ್ ಮಾಡಿ ಗೈಸ್, ನಾನು ಶೇರ್ ಮಾಡ್ತೀನಿ. ಅದ್ಯಾ ಡ್ರೆಸ್ ಇಷ್ಟ ಆಯ್ತಾ ನಿಮಗೆ? ತುಂಬ ಸೂಪರ್ ಆಗಿದೆ ಡ್ರೆಸ್ಸು. ಚುಚ್ಚೋ ಥರ ಫೀಲ್ ಆಗ್ತಿಲ್ಲ, ಚುಚ್ಚೋ ಥರ ಎಂತ ಫೀಲ್ ಆಗ್ತಿರ್ಲಿಲ್ಲ. ನಾನು ಎಷ್ಟೋ ಗ್ರ್ಯಾಂಡ್ ಡ್ರೆಸ್ಗಳನ್ನ ಟ್ರೈ ಮಾಡಿದ್ದೀನಿ. ಸೊ ಅರೆ ತುಂಬ ಚುಚ್ತಿತ್ತು, ಬಟ್ ಇದು ಕಂಫರ್ಟೇಬಲ್, ನೈಸ್, ಸೂಪರ್ ಆಗಿದೆ. ಅದು ಬೇರೆ ನನಗೆ ರೆಡ್ ಕಲರ್ ಅಂದರೆ ತುಂಬ ತುಂಬ ಫೇವ್ರೆಟ್ಟು. ನಮ್ಮಮ್ಮ ಅದೇ ಆರ್ಡರ್ ಮಾಡಿದ್ಯಾ, ವೆರಿ ಗುಡ್ ಮಮ್ಮ. ಶೂಟಿಂಗ್ ಬೇಕಿತ್ತಲ್ವಾ, ಸೊ ಹಾಗಾಗಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಬಸ್ಸಾರು ಮಾಡಿದ್ದೆ. ಆದ್ಯನಿಗೆ ತುಪ್ಪ ಅಂದರೆ ತುಂಬ ಇಷ್ಟ, ಯಾವುದೇ ಸಾಂಬಾರಿಗೂ ತುಪ್ಪ ಬೇಕೇ ಬೇಕು. ಫಸ್ಟು ಆದ್ಯನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ ಗೈಸ್. ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಈ ಕಡೆ ಬಾ. ಹಾಂ ಹಾಂ ತಿಂದ್ಬಿಟ್ಟು ಹೇಳು, ಚೆನ್ನಾಗಿದೆಯಾ? ನನಗೆ ತುಪ್ಪ ಅಂದರೆ ಆಗಲ್ಲ ಗೈಸ್. ಸೊ ಇವಳಿಗೆಲ್ಲ ಸಾಂಬಾರಿಗೂ ತುಪ್ಪ ಬೇಕು, ನನಗೆ ಬರೀ ಒಬ್ಬಟ್ಟಿಗೆ ತುಪ್ಪ ತುಂಬ ಇಷ್ಟ. ಬಸ್ಸಾರಿಗೆಲ್ಲ ತಿನ್ನಲ್ಲ ತುಪ್ಪ ನಾನು. ಸೂಪರ್ ಆಗಿದೆ ತುಪ್ಪ, ಬಸ್ಸಾರು ಸೂಪರ್ ಆಗಿರುತ್ತೆ. ಸೊ ನನ್ನ ಫೇವ್ರೇಟ್, ನನಗೆ ಸೊಪ್ಪು ಸಾರಿಗಿಂತ ಬಸ್ಸಾರು ಅಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೆ ಸೊಪ್ಪು ಸಾರು ಇಷ್ಟ. ಬೆಳಗ್ಗೆ ಸೊಪ್ಪು ತಗೊಬೇಕಾದ್ರೆ ಸೊ ಸೊಪ್ಪು ಸಾರಿಗೆ ತಗೋ ಅಂತ ಇದ್ರು ಗೈಸ್, ಬಟ್ ನಾನು ಬಸ್ಸಾರಿಗೆ ತೊಗೊಂಡಿದ್ದೀನಿ ಇವತ್ತು. ಇಷ್ಟುದ್ದ ಆಗಿದ್ದಾಳೆ, ಇವಾಗಲೂ ನಾನೇ ತಿನ್ನಿಸ್ಬೇಕು ನೋಡಿ ಗೈಸ್. ಸ್ಕೂಲಿಂದ ಬಂದು ಕೈ ತೊಳ್ಕೊಂಡು ತಿನ್ನೋಕ್ಕಾಗಲ್ವ ಗೈಸ್. ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಮಾಡಿ ಸಾಕಾಗಿರ್ತದೆ. ಇವಳಿಗೆ ತಿನ್ನಿಸ್ಬಿಟ್ಟು ನಾನು ತಿನ್ನೋಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಊಟನೇ ಬೇಡಪ್ಪ ಅಂತ ಅನ್ಸ್ಬಿಡುತ್ತೆ, ಅಷ್ಟು ಟಯರ್ಡ್ ಆಗಿಬಿಡುತ್ತೆ. ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ಗೈಸ್. ಸೊ ಇವತ್ತು ನಮ್ಮಮ್ಮ ನನಗೋಸ್ಕರ ಪೀಕೋ ಇಂದ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದಾರೆ. ಬನ್ನಿ ಚೆಕ್ಔಟ್ ಮಾಡೋಣ. ವಾವ್, ನನ್ನ ಫೇವ್ರೆಟ್ ಕಲರ್ ಅಲ್ಲೇ ಬಂದಿದೆ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ವಾವ್, ಸೂಪರ್ ಆಗಿದೆ ನೋಡಿ ಗಾಯ್ಸ್. ಹಿಡ್ಕೊಂಡು ಕವರ್ ಎತ್ತಿಕ್ಕೋ ಹಿಂದೆ. ವಾವ್, ಸೂಪರ್ ಆಗಿದೆ ಗೈಸ್. ನನಗಂತೂ ತುಂಬ ತುಂಬ ಇಷ್ಟ ಆಯಿತು. ನನಗೆ ಇದೇನು ಅನ್ಕಂಫರ್ಟೇಬಲ್ ಅಂತ ಫೀಲ್ ಆಗ್ತಿಲ್ಲ, ತುಂಬ ಕಂಫರ್ಟೇಬಲ್ ಆಗಿದೆ. ಕಾಟನ್ ಮೆಟೀರಿಯಲಲ್ಲಿ ಬಂದಿದೆ ನೋಡಿ. ವಾವ್, ಡಿಸೈನ್ಸ್ ನೋಡಿ ಗೈಸ್, ಎಷ್ಟು ಸೂಪರಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ. ನನಗಂತೂ ಈ ಡ್ರೆಸ್ ಸಖತ್ ಇಷ್ಟ ಆಯಿತು. ಸೊ ಈ ಬ್ಯೂಟಿಫುಲ್ ಆಗಿರುವಂಥ ಡ್ರೆಸ್ ನಿಮಗೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಾಳೆ ರಕ್ಷಾಬಂಧನ ಇರೋದ್ರಿಂದ ಡ್ರೆಸ್ ಜೊತೆ ನನಗೆ ಆಗಿ ಒಂದು ಗಿಫ್ಟ್ ಬಂದಿದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ದಿಸ್ ಇಸ್ ಸೊ ದಿಸ್ ಇಸ್ ಅ ಕಲರಿಂಗ್ ಬುಕ್. ಸೊ ಆಲ್ರೆಡಿ ನಾನು ಕಲರ್ ಮಾಡಿಬಿಟ್ಟಿದ್ದೀನಿ. So thank you Pico for giving me such a good surprise for Raksha Bandhan.